ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಧನುಸ್ಸು ರಾಶಿಯವರಿಗೆ ಪ್ರಯತ್ನದಿಂದ ಕಾರ್ಯ ಸಾಧನೆ, ಒಂದು ಪ್ರಬಲವಾದಂಥ ವಿವಾಹ ಯೋಗ ನಿಮಗೆ ಮುಂದುವರಿತಾ ಇದೆ. ಸಂತಾನ ಯೋಗ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಮುಂದುವರಿತಾ ಇದೆ. ಆದರೆ ಒಂದಷ್ಟು ಸ್ತ್ರೀಯರಿಂದ ತೊಂದರೆಯನ್ನು ಅನುಭವಿಸಬಹುದು ಮತ್ತು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಉದ್ಯೋಗದಲ್ಲೂ ಕೂಡ ಅನುಕೂಲ ಇದೆ, ಆದರೆ ಸ್ವಲ್ಪ ಮಟ್ಟಿಗೆ ಶತ್ರುಬಾಧೆ ಆಗುವಂಥ ಸಾಧ್ಯತೆ. ಇದೆಲ್ಲ ಸ್ವಲ್ಪ ಇವತ್ತಿನ ಈ ಆಗಸ್ಟ್ ತಿಂಗಳ ಧನುಸ್ಸು ರಾಶಿಯವರ ಮಾಸ ಭವಿಷ್ಯದ ಮುಖ್ಯಾಂಶಗಳು. ಇನ್ನೂ ಅನೇಕ ವಿಷಯವನ್ನು ನಾವು ಇವತ್ತು ತಿಳ್ಕೊಳ್ತೇವೆ. ಯಾವ ಗ್ರಹಗಳು ನಿಮಗೆ ಅನುಕೂಲಕರವಾಗಿವೆ, ಯಾವ ಗ್ರಹಗಳು ಅನುಕೂಲ ಆಗಿಲ್ಲ, ಸೊ ಆ ಗ್ರಹದ ಪರಿಹಾರವನ್ನು ನೀವು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಇದೆಲ್ಲವನ್ನು ಚಿಂತನೆ ಮಾಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ಅಂಥೇಳಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇರಿ. ನೋಡಿ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಅನೇಕ ಒಳ್ಳೊಳ್ಳೆಯ ಮಾಹಿತಿಯನ್ನು ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಪ್ರಮುಖವಾಗಿ ಅಂತಂದರೆ ಕುಜದೋಷಕ್ಕೆ ನಾನು ಬಹಳ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಅದು ಯಾವ ರೀತಿಯಾಗಿರುತ್ತೆ, ಅದನ್ನು ಸಾಲ್ವ್ ಯಾವ ರೀತಿಯಾಗಿ ಮಾಡಬಹುದು. ಎಷ್ಟೋ ಜನರಿಗೆ ಈ ಕುಂಭ ವಿವಾಹದ ಬಗ್ಗೆ ಬಹಳಷ್ಟು ಸಂಶಯ ಇದೆ, ಅದೆಲ್ಲವನ್ನು ಕೂಡ ನಾನು ಪರಿಹಾರ ಮಾಡಿದ್ದೇನೆ. ಸ್ಪಷ್ಟವಾಗಿ ಗ್ರಂಥಗಳು ಏನನ್ನು ಹೇಳುತ್ತೋ ಆ ರೀತಿಯಾಗಿ ನಾನು ಅದರಲ್ಲಿ ಆ ಗ್ರಂಥದ ಉಲ್ಲೇಖದ ಪ್ರಕಾರ ಅದರ ವಿವರಣೆಯನ್ನು ಮಾಡಿದ್ದೇನೆ. ಅದೆಲ್ಲವನ್ನು ನೋಡಿಕೊಳ್ಳಿ. ನೋಡಿ, ಇವತ್ತು ನಾವು ಈ ಧನುಸ್ಸು ರಾಶಿಯವರಿಗೆ ಆಗಸ್ಟ್ ಮಾಸದ ಭವಿಷ್ಯ ಏನು ಹೇಳುತ್ತೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲು ಯಾವ ಗ್ರಹಗಳು ಎಲ್ಲೆಲ್ಲಿ ಮುಂದುವರಿತಾ ಇದೆ, ಧನುರಾಶಿಯ ಸ್ಥಾನ ಇದು ಅಂತ ಅಂದ್ಕೊಂಡ್ರೆ ಗೋಚರದಲ್ಲಿ ತೃತೀಯದಲ್ಲಿ ರಾಹು ಮುಂದುವರಿತಾ ಇದ್ದಾನೆ, ಚತುರ್ಥದಲ್ಲಿ ಶನಿ, ಸಪ್ತಮದಲ್ಲಿ ಗುರು ಶುಕ್ರರು. ಶುಕ್ರ ಮತ್ತೆ 20ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಅದಕ್ಕಾಗಿ ನಾನು ಒಂದು ಏರೋ ಮಾರ್ಕ್ ಕೂಡ ತೋರಿಸಿದ್ದೀನಿ. ಬುಧ ಕರ್ಕಾಟಕ ರಾಶಿಯಲ್ಲಿ ಅಂತಂದರೆ ಅಷ್ಟಮದಲ್ಲಿ ಮುಂದುವರಿತಾ ಇದ್ದಾನೆ. ರವಿ ಕೂಡ ಅಷ್ಟೇ ಕರ್ಕರಾಶಿ ಮತ್ತು ಸಿಂಹರಾಶಿ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ಸೊ ಅಷ್ಟಮ ಮತ್ತು ನವಮ ಇಲ್ಲಿ ನಾನು ತೋರಿಸಿದ್ದೇನೆ. ಕೇತು ಸಿಂಹರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ ಅಂತಂದರೆ ಗೋಚರದಲ್ಲಿ 9ನೇ ಭಾವದಲ್ಲಿ ಮುಂದುವರಿತಾನೆ, ಕುಜ 10ನೇ ಭಾವದಲ್ಲಿ ಮುಂದುವರಿತಾನೆ. ಸೊ ಈ ರೀತಿಯ ಗ್ರಹ ಸ್ಥಿತಿ ಇದ್ದಾಗ ಧನುಸ್ಸು ರಾಶಿಯವರಿಗೆ ಯಾವ ಲಾಭ ಅಂತಂದರೆ, ಮುಖ್ಯವಾಗಿ ನೋಡಿ, ಈ ಪಾಯಿಂಟ್ ಅಂದರೆ ಧನುಸ್ಸು ರಾಶಿಗೆ ಇದು ಸಪ್ತಮ ಸ್ಥಾನ ಅಂಥೇಳಿ ಆಗುತ್ತೆ. ಅದಕ್ಕೆ ಬಹಳ ವಿಶೇಷವಾದಂಥ ಫೋಕಸ್ ಕೊಟ್ಟು ಅಂತಂದರೆ ಈ ಸಪ್ತಮ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಸಪ್ತಮ ಸ್ಥಾನ ಅಂತಂದರೆ ವಿವಾಹ, ಮದುವೆ ಸ್ಥಾನ ಅಂತ ನಾವು ಹೇಳ್ತೇವೆ. ಸಪ್ತಮದಲ್ಲಿ ಗುರು ಇದ್ದಾಗ ಅದರ ಜೊತೆಗೆ ಶುಕ್ರ ಕೂಡ ಸ್ವಲ್ಪ ದಿವಸದ ಮಟ್ಟಿಗೆ ಇರೋದರಿಂದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು, ಮದುವೆ ವಿಷಯದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿಕೊಂಡಿದ್ದಾದರೆ 100% ಆಗಿ ಖಂಡಿತವಾಗೂ ಈ ವಿಷಯದ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು. ಇದು ಈ ಗುರು ಶುಕ್ರರ ನಾವು ಲಾಭ. ಇನ್ನು ರವಿಯ ಸ್ಥಿತಿಯನ್ನು ನೋಡಿದಾಗ ನೋಡಿ, ರವಿ ಅಷ್ಟಮದಲ್ಲಿ ಅಂದರೆ ಇದು ಅಷ್ಟಮ ಸ್ಥಾನ ಮತ್ತು 9ನೇ ಸ್ಥಾನದಲ್ಲಿ ಮುಂದುವರಿತಾನೆ. ರವಿ 9ನೇ ಸ್ಥಾನದ ಅಧಿಪತಿ ಆಗ್ತಾನೆ. ಅಷ್ಟು ವಿಶೇಷವಾಗಿ ರವಿಯ ಸ್ಥಾನ ತೋರಿಸ್ತಾ ಇಲ್ಲ. ರವಿಯಿಂದ ನಾವೇನು ಅಪೇಕ್ಷೆಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಆರೋಗ್ಯ ಮತ್ತು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಸ್ಥಾನವನ್ನು. ಆದರೆ ರವಿ ವಿಶೇಷವಾಗಿ ಅಷ್ಟಮದ ಮೇಲೆ ಮತ್ತು 9ನೇ ಸ್ಥಾನದ ಮೇಲೆ ಭ್ರಮಣವನ್ನು ಮಾಡುವಾಗ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಸೊ ಈ ವಿಷಯದಲ್ಲಿ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಉದ್ಯೋಗದಲ್ಲಿ ನೀವು ಬಹಳಷ್ಟು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನೀವು ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಅಧಿಕಾರ ಸಿಗುವಂಥ ಸಾಧ್ಯತೆಗೆ ನೀವು ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕು. ಎಫರ್ಟ್ ಹಾಕಿದಾಗ ಮಾತ್ರ ನಿಮಗೆ ಅನುಕೂಲತೆ ಸಿಗುವಂಥ ಸಾಧ್ಯತೆ. ಇನ್ನು ಕುಜ ನೋಡಿ, ಕುಜ ಇಲ್ಲಿ ದಶಮದಲ್ಲಿ ಮುಂದುವರಿತಾ ಇದ್ದಾನೆ. ಕುಜ ಪಂಚಮಾಧಿಪತಿ, ಮೇಷರಾಶಿ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಇರ್ತಾನೆ. ಕುಜ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿದ್ದು ದಶಮದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಕುಜ ಕೂಡ ಇಲ್ಲಿ ದಶಮದಲ್ಲಿದ್ದಾಗ ಇದು ಕೂಡ ನಾವು ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ. ಅಲ್ಲೂ ಕೂಡ ರವಿ ಯಾವ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಕೆಲಸಗಳಿಗೆ ಡಿಸ್ಟರ್ಬನ್ನು ಮಾಡ್ತಾನೋ, ಕುಜ ಕೂಡ ಒಂದಷ್ಟು ಡಿಸ್ಟರ್ಬನ್ನು ಮಾಡೋದರಿಂದ ವಿಶೇಷವಾಗಿ ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ಸ್ವಲ್ಪ ಏರಿಳಿತವನ್ನು ನೋಡ್ತೇವೆ. ಅಂದರೆ ಸಹಜವಾಗಿ ಆಗುವಂಥ ಕೆಲಸವನ್ನು ನೀವು ಬಹಳಷ್ಟು ಒತ್ತು ಕೊಟ್ಟು ಮಾಡಿದಾಗ ಮಾತ್ರ ಆ ಕಾರ್ಯ ಕೆಲಸ ಆಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ. ಇನ್ನು ಗುರು ಅಂತೂ ನಾನು ಹೇಳಿದೆ, ಗುರು ಸಪ್ತಮದಲ್ಲಿದ್ದಾನೆ. ಆತ ಲಗ್ನಾಧಿಪತಿ, ಯಾಕಂದರೆ ಧನುಸ್ಸು ರಾಶಿಯವರಿಗೆ ಗುರು ಲಗ್ನಾಧಿಪತಿ ಆಗ್ತಾನೆ ಮತ್ತು
ಚತುರ್ಥಾಧಿಪತಿ ಆಗ್ತಾನೆ. ನೋಡಿ, ಈ ಸ್ಥಾನದ ಅಧಿಪತಿಯಾಗಿ ಗುರು ಮುಂದುವರಿತಾನೆ. ಸೊ ಇದು ಚತುರ್ಥ ಸ್ಥಾನ ಅಂತಂದರೆ ಸುಖಸ್ಥಾನ ಅಂತ ಕೂಡ ಹೇಳ್ತೇವೆ. ಸಪ್ತಮದಲ್ಲಿರೋದರಿಂದ ಗುರುಬಲ ನಿಮಗೆ ಖಂಡಿತವಾಗಿ ಮುಂದುವರಿತಾ ಇದೆ. ಬಹಳ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಈ ಎಲ್ಲ ಗ್ರಹಗಳ ಒಂದು ಏನು ತೊಂದರೆ ಇರುತ್ತೆ ಅಥವಾ ನೆಗೆಟಿವ್ ಇರುತ್ತೋ ಅದನ್ನು ಗುರು ಖಂಡಿತವಾಗಿಯೂ ಪರಿಹಾರ ಮಾಡ್ತಾನೆ. ಸುಖಸ್ಥಾನಾಧಿಪತಿ ಕೂಡ ಗುರು ಇರೋದರಿಂದ ಒಳ್ಳೆ ಸಂತೋಷವಾಗಿ ನೆಮ್ಮದಿಯಿಂದ ಇರ್ತೀರ. ಪರಿವಾರದಲ್ಲೂ ಕೂಡ ಅನುಕೂಲತೆ ಇರುತ್ತೆ. ಚತುರ್ಥ ಸ್ಥಾನಾಧಿಪತಿ ಇರೋದರಿಂದ, ಚತುರ್ಥ ಸ್ಥಾನ ಅಂತಂದರೆ ನಾವು ಈ ವಾಸ್ತುವಿಗೆ ಸಂಬಂಧಪಟ್ಟಂಥ ಅಂದರೆ ಮನೆ, ಜಮೀನು ಇದಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಕೂಡ ಹೇಳಬಹುದು ನಾವು ಧನಸ್ಸು ರಾಶಿಯವರಿಗೆ. ಆ ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ. ವಾಹನ ಸ್ಥಾನ ಕೂಡ ಚತುರ್ಥ ಸ್ಥಾನ ಇರೋದರಿಂದ ನೀವು ವಾಹನ ಖರೀದಿಗೂ ಕೂಡ ಮನಸ್ಸನ್ನು ಮಾಡಬಹುದು. ಆ ಕಾರ್ಯದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಕಾಣ್ತೀರ. ಇದು ಗುರುವಿನಿಂದ. ಶುಕ್ರ ಕೂಡ ನಾನು ಆಗಲೇ ಹೇಳಿದೆ, ಶುಕ್ರ ಕೂಡ ಷಷ್ಠಾಧಿಪತಿ ಮತ್ತು ಏಕಾದಶಾಧಿಪತಿ ಲಾಭಾಧಿಪತಿ ಶುಕ್ರ ಇದ್ದಾನೆ. ಆತ ಕೂಡ ಒಳ್ಳೆಯ ಸ್ಥಾನದಲ್ಲಿ ಮುಂದುವರಿಯೋದರಿಂದ ನಿಮ್ಮ ಕೆಲಸಗಳಲ್ಲಿ ಗುರು ಮತ್ತು ಶುಕ್ರರು ಅನುಕೂಲತೆಯನ್ನು ಕೊಡ್ತಾರೆ. ಲಾಭಾಧಿಪತಿ ಇರೋದರಿಂದ ಶುಕ್ರ ನಿಮಗೆ ಸ್ವಲ್ಪ ವ್ಯಾಪಾರದಲ್ಲಿ ಪ್ರಗತಿಯನ್ನು ತಂದು ಕೊಡ್ತಾನೆ. ಇದು ಒಳ್ಳೆಯದಿದೆ. ಆದರೆ ಸಪ್ತಮದಲ್ಲಿ ಶುಕ್ರ ಇರೋದರಿಂದ ಸ್ವಲ್ಪ ಇಲ್ಲಿ ಶುಕ್ರ ಸಪ್ತಮದಲ್ಲಿ ಇದ್ದರೂ ಕೂಡ ಅಂದರೆ ಹೆಂಡತಿಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ಸಮಸ್ಯೆ ಕಾಡಲಿಕ್ಕೆ ಸಾಧ್ಯತೆ ಇದೆ. ಆ ವಿಷಯದಲ್ಲಿ ಸ್ವಲ್ಪ ವಿಶೇಷವಾಗಿ ನೀವು ಗಮನವನ್ನು ಹರಿಸ್ತಕ್ಕದ್ದು. ಇನ್ನು ಶನಿ ಚತುರ್ಥದಲ್ಲಿ ಮುಂದುವರಿತಾ ಇದ್ದಾನೆ. ಶನಿ ನಿಮಗೆ ನೋಡಿ ಮಕರ ಕುಂಭ ರಾಶಾಧಿಪತಿ ಅಂದರೆ ದ್ವಿತೀಯ ಮತ್ತು ತೃತೀಯಾಧಿಪತಿ ಶನಿ ಇರೋದರಿಂದ ಆತ ಚತುರ್ಥದಲ್ಲಿ ಮುಂದುವರಿತಾ ಇದ್ದಾನೆ. ದ್ವಿತೀಯಾಧಿಪತಿ ಅಂತಂದರೆ ಧನಸ್ಥಾನ ಅಂತ ನಾವು ಹೇಳ್ತೇವೆ. ಇದು ನೋಡಿ ಧನಸ್ಥಾನ, ತೃತೀಯಾಧಿಪತಿ ಭ್ರಾತೃಸ್ಥಾನ ಅಂತ ಹೇಳ್ತೇವೆ ನಾವು. ಚತುರ್ಥದಲ್ಲಿ ಮುಂದುವರಿತಾನೆ. ಸ್ವಲ್ಪ ವಿಶೇಷವಾಗಿ ತೊಂದರೆ ಕೊಡದೇ ಇದ್ದರೂ ಕೂಡ ಸಾಮಾನ್ಯವಾಗಿ ಇರೋದರಿಂದ ನಿಮಗೆ ವ್ಯಾಪಾರದಲ್ಲಿ ಒಂದಷ್ಟು ಏರಿಳಿತವನ್ನು, ಚತುರ್ಥ ಸ್ಥಾನವನ್ನು ಡಿಸ್ಟರ್ಬ್ ಕೂಡ ಮಾಡೋದರಿಂದ ಸ್ವಲ್ಪ ಏರಿಳಿತವನ್ನು ಖಂಡಿತವಾಗಿಯೂ ಕಾಡ್ತೇವೆ. ರಾಹು ಒಳ್ಳೆಯ ಅನುಕೂಲಕರವಾಗಿದ್ದಾನೆ, ಉದ್ಯೋಗದಲ್ಲಿ ಅನುಕೂಲತೆಯನ್ನು ಕೊಡ್ತಾನೆ. ಕೇತು ಮಾತ್ರ, ಯಾಕೆಂದರೆ 9ನೇ ಮನೆಯಲ್ಲಿ ಕೇತು ಮುಂದುವರಿಯೋದರಿಂದ ಸ್ವಲ್ಪ ಶತ್ರುಬಾಧೆಯನ್ನು ಕೇತು ಉಂಟು ಮಾಡ್ತಾನೆ. ಹಾಗಾಗಿ ರಾಹು ಮತ್ತು ಕೇತುವಿನ ಒಂದಷ್ಟು ಪರಿಹಾರವನ್ನು ಈ ಒಂದು ಮಾಸದಲ್ಲಿ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಒಟ್ಟಿನಲ್ಲಿ ಧನಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿ